ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣಾರ್ಭಟಕ್ಕೆ ಜನರು ತತ್ತರಿಸಿದ್ದಾರೆ. ಬೆಳಗಾವಿ, ಯಾದಗಿರಿ, ಧಾರವಾಡ, ಕೊಡಗು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಮಳೆಯಿಂದಾಗಿ ಜನರು ತತ್ತರಿಸುವಂತಹ ಪರಿಸ್ಥಿತಿ ಮಾರ್ಪಾಡಾಗಿದೆ. ಧಾರವಾಡ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮಳೆ ಹಿನ್ನೆಲೆ ನಾಳೆ ರಜೆಯನ್ನು ಘೋಷಣೆ ಮಾಡಲಾಗಿದ್ದು ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಶಿವಮೊಗ್ಗ, ಬಾಗಲಕೋಟೆ, ಮಂಡ್ಯದಲ್ಲೂ ಮಳೆಯ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ವರುಣನ ರೌದ್ರ ನರ್ತನದಿಂದ ರೈತರು ಕೂಡ ಕಂಗಾಲಾಗಿದ್ದಾರೆ. ಹಾಸನ, ಚಿಕ್ಕಮಗಳೂರು ಜನರು ತತ್ತರಿಸಿದ್ದಾರೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಈ ಒಂದು ಮಳೆಯ ರೌದ್ರ ನರ್ತನ ಶುರುವಾಗಿದೆ. ಕರ್ನಾಟಕದ ಹಲವೆಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಕೂಡ ನೀಡಲಾಗಿದ್ದು ರಾಜ್ಯದಲ್ಲಿ ನಾಳೆ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ. ಕರ್ನಾಟಕದ ಹಲವೆಡೆ ಭಾರೀ ಮಳೆಯಾಗುವ ಮುನ್ಸೂಚನೆ ಕೂಡ ನೀಡಿದ್ದಾರೆ ಹವಾಮಾನ ಇಲಾಖೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಈ ಒಂದು ಮಳೆಯ ರೌದ್ರ ನರ್ತನ ಶುರುವಾಗಿದೆ. ಈಗಾಗಲೇ ಮಳೆಯಿಂದಾಗಿ ರೈತರು ಕೂಡ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನು ತಾವು ಬೆಳೆದ ಬೆಳೆಗಳೆಲ್ಲ ಕೊಳೆತು ಸಾಕಷ್ಟು ಬೆಳೆಗಳು ಹಾನಿಯಾಗ್ತಾ ಇದೆ. ಇದರಿಂದಾಗಿ ರೈತರು ಕೂಡ ಕಂಗಾಲಾಗಿದ್ದಾರೆ. ಇನ್ನು ಕರ್ನಾಟಕದಾದ್ಯಂತ ನದಿ, ಹಳ್ಳ, ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ಮಳೆಯ ರೌದ್ರ ನರ್ತನ ಕರ್ನಾಟಕದಾದ್ಯಂತ ಜನರನ್ನು ತತ್ತರಿಸುವಂತೆ ಮಾಡಿದೆ. ಈಗಾಗಲೇ ಹಲವು ಡ್ಯಾಮ್ಗಳಲ್ಲಿ ನದಿಯ ಅಪಾಯದ ನೀರು ಹರಿತಾ ಇರುವಂಥದ್ದು. ಹೀಗಾಗಿ ಕೆಲವೊಂದಿಷ್ಟು ಡ್ಯಾಮ್ಗಳ ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಕಾವೇರಿ ನದಿ ಪಾತ್ರದಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮಳೆ ಹಿನ್ನೆಲೆ ನಾಳೆ ರಜೆ ಘೋಷಿಸಿದ್ದಾರೆ ಜಿಲ್ಲಾಡಳಿತ. ಇನ್ನು ರಾಜ್ಯದಲ್ಲಿ ಮುಂದುವರಿದ ವರುಣಾರ್ಭಟ ನೀವು ನೋಡ್ಬೋದು. ಮೊದಲೇ ಪ್ಯಾನಲ್ಲಿ ಯಾವ ರೀತಿ ಮಳೆ ಆಗ್ತಾ ಇದೆ ಅಂತ. ಕರ್ನಾಟಕದಲ್ಲಿ ಮಳೆಯಿಂದಾಗಿ ಜನರು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನು ಮಳೆ ನೀರು ಮನೆಗಳಲ್ಲೂ ಸಹ ನುಸುಳ್ತಾ ಇದ್ದು ಅದನ್ನು ಹೊರತೆಗಿಲಿಕ್ಕೆ ಜನರು ಕೂಡ ತತ್ತರಿಸ್ತಾ ಇದ್ದಾರೆ. ಇನ್ನು ಕ್ಯಾಂಟೀನ್ ಒಂದರ ತಾಡ್ಪಲ್ ಮೇಲೆ ಸಹಿತ ನೀರು ಬಿದ್ದು ಅಲ್ಲೂ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನು ಮಳೆಯಿಂದಾಗಿ ರೋಡ್ನಲ್ಲಿ ಓಡಾಡೋಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಜನರಿಗೆ. ಇನ್ನು ಡ್ಯಾಮ್ಗಳಲ್ಲೂ ಸಹಿತ ನದಿ ತುಂಬಿ ಹರಿಯುತ್ತಿದ್ದು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನೀರು. ಜನರು ಕಂಗಾಲಾಗಿದ್ದಾರೆ. ಇನ್ನು ಚಿತ್ರದುರ್ಗದ ದೃಶ್ಯವನ್ನು ನೀವು ನೋಡ್ಬೋದು. ಯಾವ ರೀತಿ ಮಳೆಯಿಂದಾಗಿ ಹೋಟೆಲ್ಗಳಲ್ಲಿ ನೀರು ನುಗ್ತಾ ಇರೋದು. ಇನ್ನು ಮಂಡ್ಯದಲ್ಲೂ ಸಹಿತ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನು ಯಾದಗಿರಿಯಲ್ಲೂ ಸಹಿತ ಅದೇ ರೀತಿ ಭಾರೀ ಮಳೆಯಾಗ್ತಾ ಇದೆ. ಇನ್ನು ವಿಜಯಪುರದಲ್ಲೂ ಸಹಿತ ಮಳೆಯಿಂದಾಗಿ ಜನರಿಗೆ ಓಡಾಡೋಕ್ಕೂ ಕೂಡ ಕಷ್ಟ ಆದಂತಾಗಿದೆ. ಇನ್ನು ಶಿವಮೊಗ್ಗದ ಆಗುಂಬೆ ಘಾಟ್ ಹೋಗುವ ಜಾಗವನ್ನು ಈಗಾಗಲೇ ಬ್ಯಾರಿಕೇಡ್ನಿಂದ ಜನರು ಮುಚ್ತಾ ಇದ್ದಾರೆ. ಯಾಕಂದರೆ ಗುಡ್ಡಗಳು ಕುಸಿತಾ ಇದ್ದಾವೆ ಅಲ್ಲಿ. ಹೀಗಾಗಿ ಆ ಒಂದು ಜಾಗದಲ್ಲಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. ಇನ್ನು ಬೆಳಗಾವಿ, ಯಾದಗಿರಿ, ಧಾರವಾಡ, ಕೊಡಗು
ಅಲ್ಲೂ ಸಹಿತ ಭಾರೀ ಮಳೆಯಿಂದಾಗಿ ಜನರು ತತ್ತರಿಸುವಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನು ಮಂಡ್ಯದ ರಂಗನತಿಟ್ಟು ಪಕ್ಷಿಧಾಮದಲ್ಲೂ ಸಹಿತ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಇನ್ನು ನಿಮಿಷಾಂಬ ದೇವಸ್ಥಾನದಲ್ಲಿ ನೀರು ನುಸುಳ್ತಾ ಇದೆ. ಹೀಗಾಗಿ ಭಕ್ತರು ಸಹಿತ ಅಲ್ಲಿ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ನಿಮಿಷಾಂಬ ದೇವಸ್ಥಾನದಲ್ಲಿ. ಇನ್ನು KRS ಮಂಡ್ಯ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾವ ರೀತಿ ತುಂಬಿ ಧುಮುಕುತ್ತಿದೆ ನೋಡಿ ನೀರು ಅಂತ. ಇನ್ನು ನಿಮಿಷಾಂಬ ದೇವಸ್ಥಾನದಲ್ಲಿ ಭಕ್ತಾದಿಗಳನ್ನು ಒಳಗಡೆ ಬಿಡ್ತಾ ಇಲ್ಲ. ಬ್ಯಾರಿಕೇಡ್ ಹಾಕಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನೀರು. ಹೀಗಾಗಿ ನಿಮಿಷಾಂಬ ದೇವಸ್ಥಾನದಲ್ಲಿ ಎಂಟ್ರಿ ಇಲ್ಲ. ಇನ್ನು ರಂಗನತಿಟ್ಟು ಪಕ್ಷಿಧಾಮಲ್ಲೂ ಸಹಿತ ನೀರು ಭಾರೀ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ಹೀಗಾಗಿ ಅಲ್ಲಿಯೂ ಸಹಿತ ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಸಹಿತ ಭಾರೀ ವರುಣನ ಆರ್ಭಟ ಶುರುವಾಗಿದೆ. ಹೀಗಾಗಿ ನಾಳೆ ಹಲವು ಜಿಲ್ಲೆಗಳಲ್ಲೂ ಸಹಿತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ ಅಲ್ಲಿಯ DC ಗಳು. ಇನ್ನು KRS ಮಂಡ್ಯ, ವೆಲ್ಲೆಸ್ಲಿ ಸೇತುವೆ, ರಂಗನತಿಟ್ಟು ಇದಷ್ಟೇ ಅಲ್ಲದೆ ಚಿಕ್ಕಮಗಳೂರಲ್ಲೂ ಸಹಿತ ಭಾರೀ ಮಳೆ ಆಗ್ತಾ ಇದೆ.